ಡಿಕೆ ಎಚ್ಡಿಕೆ ಮಧ್ಯೆ ತಾರಕಕ್ಕೇರಿದ ಬಿಡದಿ ಟೌನ್ಶಿಪ್ ಕದನ. ಎಚ್ಡಿಕೆ ಚರ್ಚೆಗೆ ಬರುವಂತೆ ಸಿಎಂ ಡಿಕೆಶಿಗೆ ಪಂಥಾಹ್ವಾನವನ್ನು ನೀಡಿದ್ದು, ಬಿಡದಿ ಟೌನ್ಶಿಪ್ ಬಗ್ಗೆ ನೇರ ಚರ್ಚೆಗೆ ಪಂಥಾಹ್ವಾನವನ್ನು ನೀಡಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಜೂನ್ 26ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ವಿಧಾನಸೌಧಕ್ಕೆ ಬರೋದಕ್ಕೆ ಸಿಎಂ ಆಹ್ವಾನವನ್ನ ಕೊಟ್ಟರು. ನೇರ ಚರ್ಚೆಗೆ ಎಚ್ಡಿಕೆ ಆಹ್ವಾನ ನೀಡಿದ ಸಿಎಂ ಡಿಕೆಶಿ, ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ಸಿಎಂ ಡಿಕೆಶಿಯಿಂದ ಪತ್ರ ಬರೆಯಲಾಗಿದೆ. 26ನೇ ತಾರೀಕು ಬೆಳಗ್ಗೆ ವಿಧಾನಸೌಧಕ್ಕೆ ಬನ್ನಿ ಅಂತ. ಬಿಡದಿ ಟೌನ್ಶಿಪ್ ಯೋಜನೆಗೆ ಸಂಬಂಧಿಸಿದಂತಹ ದಾಖಲೆಗಳು, ಇನ್ನು ಇದಕ್ಕೆ ಪ್ರತಿಯಾಗಿ ಸಿಎಂ ಡಿಕೆಶಿ ಆಹ್ವಾನಕ್ಕೆ ಎಚ್ಡಿ ಕುಮಾರಸ್ವಾಮಿ ಉತ್ತರ ಕೊಟ್ಟಿದ್ದಾರೆ. ವಿಧಾನಸೌಧದ ಬದಲು ಬಿಡದಿಯಲ್ಲಿ ಸಭೆಯನ್ನ ಆಯೋಜಿಸಿ, ಬಿಡದಿ ಅಥವಾ ಭೈರಮಂಗಲದಲ್ಲಿ ಸಭೆಯನ್ನ ಆಯೋಜಿಸಿ, ಬಾಧಿತ ವರ್ಗ ಮತ್ತು ರೈತರನ್ನ ಆಹ್ವಾನಿಸಿ ಸಭೆಯನ್ನ ಆಯೋಜಿಸಿ. ನಾವಿಬ್ಬರೇ ಚರ್ಚೆ ಮಾಡೋದು ಬೇಡ, ರೈತರು ಹಾಗೆ ಬಾಧಿತ ವರ್ಗ ಏನಿದೆ ಅವ್ರನ್ನೂ ಕೂಡ ಕರ್ಕೊಂಡು ಬಂದು ಜೂನ್ 26ನೇ ತಾರೀಕಿನಂದು ಪೂರ್ವ ನಿಗದಿತ ಕಾರ್ಯಕ್ರಮಗಳಿದೆ. ಜೂನ್ 27ನೇ ತಾರೀಕಿನಂದು ಸಭೆಯನ್ನ ನಿಗದಿಪಡಿಸಿ ಅಂತ ಎಚ್ಡಿಕೆ ಪತ್ರ ಬರೆದಿದ್ದಾರೆ. ಪತ್ರದಲ್ಲಿ ಡಿಕೆ ಶಿವಕುಮಾರ್ಗೆ ಕುಮಾರಸ್ವಾಮಿ ಮನವಿ ಮಾಡಿದ್ದಾರೆ. 26ನೇ ತಾರೀಕು ಬೆಳಗ್ಗೆ 10 ಗಂಟೆ 11 ಗಂಟೆ ಸಮಯಕ್ಕೆ ವಿಧಾನಸೌಧಕ್ಕೆ ಬನ್ನಿ, ನಿಮ್ಮ ಟೀಮ್ ಕರ್ಕೊಂಡು ಬನ್ನಿ ಅಂತ ಸಿಎಂ ಡಿಕೆ ಶಿವಕುಮಾರ್ ಕುಮಾರಸ್ವಾಮಿ ಅವರಿಗೆ ಪತ್ರವನ್ನು ಬರೆದಿದ್ರು. ಅಂದರೆ ಈ ಬಿಡದಿಯ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇ ಗೊಂದಲ ಇದ್ರು ಅಥವಾ ಏನೇ ಬಹಿರಂಗವಾದಂಥ ಚರ್ಚೆಗಳು ಮಾಡಬೇಕು ಅಂತ ಏನು ಹೇಳ್ತಾ ಇದ್ದೀರಲ್ಲ, ಈ ಹಿನ್ನೆಲೆಯಲ್ಲಿ ಬನ್ನಿ ವಿಧಾನಸೌಧಕ್ಕೆ ಅಂತ ಪತ್ರವನ್ನು ಬರೆದಿದ್ರು. ಆದರೆ ಇದಕ್ಕೆ ಪ್ರತಿಯಾಗಿ ಎಚ್ಡಿ ಕುಮಾರಸ್ವಾಮಿ ಅವರು ಕೂಡ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆದಿದ್ದಾರೆ. ಅಲ್ಲಿ ಬೇಡ, ಬೆಂಗಳೂರಿನಲ್ಲಿ ವಿಧಾನಸೌಧದಲ್ಲಿ ಬೇಡ, ಬಿಡದಿಗೆ ಬನ್ನಿ, ಬಿಡದಿಯಲ್ಲೇ ಚರ್ಚೆ ಮಾಡೋಣ ಅಂತ ಪ್ರತಿಯಾಗಿ ಪತ್ರವನ್ನು ಬರೆದಿದ್ದಾರೆ. ಇನ್ನು ಬಿಡದಿಯ ಟೌನ್ಶಿಪ್ ಬಗ್ಗೆ ಚರ್ಚಿಸೋದಕ್ಕೆ ಕುಮಾರಸ್ವಾಮಿ ಬರೆದಿರುವಂತಹ ಪತ್ರ ಏನಿದೆ, ಜೂನ್ 26ನೇ ತಾರೀಕಿನ ಬದಲು ಜೂನ್ 27ರಂದು ಚರ್ಚೆಗೆ ಬರುವಂತೆ ಸಿಎಂ ಡಿಕೆಶಿಗೆ ಪತ್ರ ಬರೆದಿದ್ದಾರೆ ಕೇಂದ್ರ ಸಚಿವ ಕುಮಾರಸ್ವಾಮಿ. ಎಚ್ಡಿಕೆ ಪತ್ರದ ಬಗ್ಗೆ ಪ್ರತಿಕ್ರಿಯೆ ನೀಡದೆ ಸಿಎಂ ಡಿಕೆಶಿ ಹೇಳಿದ್ದಾರೆ. ವಿಧಾನಸೌಧದಿಂದ ನಿರ್ಗಮಿಸಿದ ಸಿಎಂ ಡಿಕೆ ಶಿವಕುಮಾರ್ ಈ ಸಂದರ್ಭದಲ್ಲಿ ಮಾಧ್ಯಮದವರು ಕೇಳಿದಂತ ಪ್ರಶ್ನೆಗೆ ಉತ್ತರ ಕೊಡದೆ ಹಾಗೆ ಹೋಗಿದ್ದಾರೆ. ಅಂದ್ರೆ ಏನು 26ನೇ ತಾರೀಕು ಬೇಡ, 27ನೇ ತಾರೀಕು ಬಿಡದಿಗೆ ಬನ್ನಿ ಅಂತ ಎಚ್ಡಿ ಕುಮಾರಸ್ವಾಮಿ ಅವರು ಪತ್ರವನ್ನು ಬರೆದಿದ್ದಾರೆ ಮುಖ್ಯಮಂತ್ರಿಗಳಿಗೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮದವರು ಪ್ರಶ್ನೆ ಕೇಳಿದಂತಹ ಸಂದರ್ಭದಲ್ಲಿ ಅವರು ಯಾವುದೇ ರಿಯಾಕ್ಟ್ ಮಾಡಿಲ್ಲ, ಅಲ್ಲಿಂದ ಹಾಗೆ ಹೋಗಿದ್ದಾರೆ. ಗಮನಿಸ್ತಾ ಇದ್ದೀವಲ್ಲ, ಇದು ವಿಧಾನಸೌಧದಿಂದ ಡಿಕೆ ಶಿವಕುಮಾರ್ ನಿರ್ಗಮಿಸ್ತಾ ಇರುವಂತಹ ಸಂದರ್ಭ ಇದು. ಈ ಸಂದರ್ಭದಲ್ಲಿ ಅಲ್ಲೇ ಇದ್ದಂಥ ಮಾಧ್ಯಮದವರು ರಿಯಾಕ್ಷನ್ ಕೊಡಿ ಅಂತ ಕೇಳ್ತಾರೆ, ಆದರೆ ಅವರು ಯಾವುದೇ ರೀತಿಯಾದಂಥ ರಿಯಾಕ್ಟ್ ಮಾಡಿಲ್ಲ, ಅಲ್ಲಿಂದ ಹಾಗೆ ಹೋಗಿದ್ದಾರೆ. ಪಂಥಾಹ್ವಾನಗಳು ಇಬ್ಬರ ಕಡೆಯಿಂದ ಕೂಡ ನಡೀತಾ ಇದೆ, ಆದರೆ ಅಧಿಕೃತವಾಗಿ ಎಲ್ಲೂ ಕೂಡ ನಡೀತಾ ಇಲ್ಲ. ಕೇವಲ ಮಾಧ್ಯಮಗಳ ಹೇಳಿಕೆಗೆ ಅಥವಾ ಈ ಪತ್ರಗಳಿಗೆ ಮಾತ್ರ ಈ ಪಂಥಾಹ್ವಾನ ಸೀಮಿತವಾಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಈ ಮುಖಾಂತರ ಮೂಡ್ತಾ ಇರುವಂಥದ್ದು. ಇಬ್ಬರು ಕೂಡ ಡೇಟ್ ಕೊಡ್ತಾ ಇದ್ದಾರೆ, ನಾನ್ ರೆಡಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಇದುವರೆಗೂ ಕೂಡ ಬಹಿರಂಗವಾದಂಥ ಚರ್ಚೆಗಳಾಗ್ತಾ ಇಲ್ಲ. ಆದರೆ ಇಲ್ಲಿ ಸಫರ್ ಪಡ್ತಾ ಇರುವಂಥದ್ದು ಯಾರು ಇಲ್ಲಿ ಬಿಡದಿಯ ಜನ ಇದ್ದಾರೆ, ಅಲ್ಲಿನ ರೈತರಿದ್ದಾರೆ, ಅವರು ಗೊಂದಲದಲ್ಲಿದ್ದಾರೆ. ಏನು ಮಾಡೋದು, ಈ ಸಮಸ್ಯೆ ಯಾವ ರೀತಿಯಾಗಿ ಬಗೆಹರಿಯುತ್ತೆ ಅನ್ನೋ ಒಂದು ಗೊಂದಲದಲ್ಲಿ ಅಲ್ಲಿನ ರೈತರಿರುವಂಥದ್ದು. ಆದರೆ ಇಬ್ಬರು ನಾಯಕರುಗಳ ಹೇಳಿಕೆ ಕೇವಲ ಭಾಷಣಕ್ಕೆ ಅಥವಾ ಪತ್ರಗಳಿಗೆ ಮಾತ್ರ ಸೀಮಿತವಾಗ್ತಾ ಇರುವಂಥದ್ದನ್ನು ಗಮನಿಸ್ತಾ ಇದ್ವಿ. 26ನೇ ತಾರೀಕು ವಿಧಾನಸೌಧಕ್ಕೇನೆ ಮುಖ್ಯಮಂತ್ರಿಗಳು ಆಹ್ವಾನ ಕೊಟ್ಟಿದ್ದಾರೆ. ಅದಕ್ಕೆ ಪ್ರತಿಯಾಗಿ ಎಚ್ಡಿ ಕುಮಾರಸ್ವಾಮಿ ಅವರು ವಿಧಾನಸೌಧಕ್ಕೆ ಬೇಡ, ಬಿಡದಿಗೆ ಬನ್ನಿ, ಅಲ್ಲಿ ಬಾಧಿತ ಜನ ಏನಿದ್ದಾರೆ, ಇದರಲ್ಲಿ ಸಮಸ್ಯೆಗೊಳಗಾಗ್ತಾ ಇರುವಂಥ ಜನ ಏನಿದ್ದಾರೆ ಅವರೂ ಕೂಡ ಸಭೆಗೆ ಬರಲಿ, ಬಹಿರಂಗವಾದಂಥ ಚರ್ಚೆ ಮಾಡೋಣ ಅಂತ ಎಚ್ಡಿ ಕುಮಾರಸ್ವಾಮಿ ಅವರು ಪ್ರತಿಯಾಗಿ ಪತ್ರವನ್ನು ಬರೆದಿದ್ದಾರೆ. 27ನೇ ತಾರೀಕು, ಯಾಕಂದರೆ 26ನೇ ತಾರೀಕು ಈಗಾಗಲೇ ಕಾರ್ಯಕ್ರಮಗಳು ನಿಗದಿ ಆಗಿದೆ, 26ನೇ ತಾರೀಕು ಆಗೋದಿಲ್ಲ, 27ನೇ ತಾರೀಕು ಬನ್ನಿ ಅಂತ ಎಚ್ಡಿ ಕುಮಾರಸ್ವಾಮಿ ಅವರು ಪತ್ರವನ್ನು ಬರೆದಿದ್ದಾರೆ. ಆದರೆ ಇದಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಯಾವುದೇ ರಿಯಾಕ್ಟ್ ಮಾಡದೆ ಅಲ್ಲಿ ವಿಧಾನಸೌಧದಿಂದ ನಿರ್ಗಮಿಸಿದಂತಹ ಸಂದರ್ಭವನ್ನು ಕೂಡ ಗಮನಿಸಬಹುದಾಗುತ್ತೆ.
ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುನೀಲ್ ಗಮನಿಸ್ತಾ ಇದ್ದೀವಿ, ಇಬ್ಬರೂ ನಾಯಕರುಗಳ ಹೇಳಿಕೆ ಕೇವಲ ಮಾಧ್ಯಮಕ್ಕೆ ಕೊಡುವಂತ ಹೇಳಿಕೆಗಳಿಗೆ ಅಥವಾ ಪತ್ರಗಳಿಗೆ ಮಾತ್ರ ಸೀಮಿತವಾಗ್ತಾ ಇದೆಯಾ ಅಂತ ಅನ್ನಿಸ್ತಾ ಇದೆ. ಯಾವಾಗ ಈ ಪಂಥಾಹ್ವಾನಗಳು ಈಡೇರುತ್ತೆ, ಯಾವಾಗ ಬಹಿರಂಗವಾದಂಥ ಚರ್ಚೆಗಳಾಗುತ್ತೆ, ಯಾವಾಗ ರೈತರ ಗೊಂದಲಗಳಿಗೆ ಪರಿಹಾರ ಸಿಗುತ್ತೆ ಅನ್ನೋದನ್ನ ಜನ ಕೂಡ ಕಾಯ್ತಾ ಇದ್ದಾರೆ. ಏನಾಗ್ತಾ ಇದೆ ಹಾಗಾದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ.ಕೆ. ಶಿವಕುಮಾರ್ ಮತ್ತೆ ಕುಮಾರಸ್ವಾಮಿ ಅವರ ನಡುವೆ ಇಷ್ಟು ದಿನ ಒಂದ್ ರೀತಿ ಪಂಥಾಹ್ವಾನ ವಾಕ್ ಸಮರಕ್ಕೆ ಸೀಮಿತವಾಗಿತ್ತು. ಅದ್ರ ಮುಂದುವರೆದ ಭಾಗವಾಗಿ ಈಗ ಪತ್ರ ವ್ಯವಹಾರಕ್ಕೂ ಕೂಡ ಮುಂದುವರೆದಿದೆ. ಇವತ್ತು ಬೆಳಗ್ಗೆ ನಾನು ಯಾವಾಗ್ಲೂ ಕೂಡ ಈ ಒಂದು ವಿಚಾರಕ್ಕೆ ಚರ್ಚೆಗೆ ಅಂತ ಕುಮಾರಸ್ವಾಮಿ ಅವರು ಹೇಳಿಕೆಯನ್ನ ಕೊಟ್ಟಿದ್ರು. ಅದಾದ ಬೆನ್ನಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಒಂದ್ ಹೇಳಿಕೆಯನ್ನ ಕೊಟ್ಟಿದ್ರು. ನಾನು ಕರೆದಾಗ ಅವರು ಬರ್ಲಿಲ್ಲ, ನನಗೆ ಸಮಯವಿಲ್ಲ ಅಂತ ಹೇಳಿ. ಆದ್ರೆ ಒಂದಷ್ಟು ಸಂಜೆ ವೇಳೆಗೆ ಡಿ.ಕೆ. ಶಿವಕುಮಾರ್ ಅವರು ಖುದ್ದು ಕುಮಾರಸ್ವಾಮಿ ಅವರಿಗೆ ಪತ್ರವನ್ನ ಕೂಡ ಬರೀತಾರೆ. ಈ ಒಂದು ಬಿಡದಿಯ ಟೌನ್ಶಿಪ್ ವಿಚಾರವಾಗಿ ಚರ್ಚೆ ಮಾಡ್ಲಿಕ್ಕೆ ಇದೇ ಜೂನ್ 26ರಂದು ವಿಧಾನಸೌಧಕ್ಕೆ ಬನ್ನಿ, ಒಟ್ಟಾಗಿ ಚರ್ಚೆ ಮಾಡೋಣ, ಮತ್ತೆ ನೀವು ನಿಮ್ಮ 5 ಜನ ತಂಡ ಬನ್ನಿದ್ರ ಬಗ್ಗೆ ಮುಕ್ತವಾಗಿ ಚರ್ಚೆ ಮಾಡೋಣ ಅಂತ ಹೇಳಿ ಒಂದು ಪತ್ರವನ್ನು ಕೂಡ ಬರೀತಾರೆ. ಆದ್ರೆ ಅದಕ್ಕೆ ಕೌಂಟರ್ ಆಗಿ ಒಂದು ಪತ್ರವನ್ನು ಬರೆದಂತ ಕುಮಾರಸ್ವಾಮಿ ಅವರು ಜೂನ್ 27ಕ್ಕೆ ಜೂನ್ 27ಕ್ಕೆ ಬಹಿರಂಗ ಚರ್ಚೆಗೆ ಬನ್ನಿ, ಚರ್ಚೆ ಮಾಡೋಣ, ವಿಧಾನಸೌಧದ ಕೊಠಡಿಯಲ್ಲೇ ಬೇಡ, ಅದರಲ್ಲಿ ಬಿಡದಿ ಅಥವಾ ಬೈರಮಂಗಲ ಏನು ಹೋರಾಟ ನಡೀತಿದೆ ಅಲ್ಲಿ ಚರ್ಚೆಯನ್ನ ಮಾಡೋಣ, ಮತ್ತೆ ಈ ಒಂದು ಬಿಡದಿ ಟೌನ್ಶಿಪ್ ವಿವಾದದಿಂದ ಏನ್ ಬಾಧಿತ ಯಾರಾಗಿದ್ದಾರೆ ಮತ್ತೆ ರೈತರು ಅವರೆಲ್ಲರಿಗೂ ಆಹ್ವಾನ ನೀಡಿ ಅಂತ ಹೇಳಿ ಪತ್ರವನ್ನು ಕೂಡ ಬರೀತಾರೆ. ಈ ಮೂಲಕ ಇವರಿಬ್ಬರ ಒಂದು ಪತ್ರ ವ್ಯವಹಾರ ಜೋರಾಗಿದೆ. ಇದು ಇವರಿಬ್ಬರ ನಡುವೆ ಕೇವಲ ಪತ್ರ ವ್ಯವಹಾರಕ್ಕೆ ಅಷ್ಟೇ ಸೀಮಿತವಾಗುತ್ತಾ, ಮುಂದುವರೆದ ಭಾಗವಾಗಿ ಡಿ.ಕೆ. ಶಿವಕುಮಾರ್ ಅವರು ಏನು ಪ್ರತಿಕ್ರಿಯೆಯನ್ನ ಕೊಡ್ತಾರೆ ಅಂತ ಕಾದ್ ನೋಡ್ಬೇಕಾಗಿದೆ. ಯಾಕಂದ್ರೆ ಪ್ರಮುಖವಾಗಿ ಬಿಡದಿ ಟೌನ್ಶಿಪ್ ವಿಚಾರ ಈಗಾಗಲೇ ಸಾಕಷ್ಟು ರೈತರ ಹೋರಾಟವನ್ನು ಮುಂದುವರೆದ ಭಾಗವಾಗಿ ರಾಜಕೀಯ ತಿರುವು ಪಡೆದುಕೊಂಡು ಕುಮಾರಸ್ವಾಮಿ ಮತ್ತೆ ಡಿ.ಕೆ. ಶಿವಕುಮಾರ್ ನಡುವೆ ಜಟಾಪಟಿಗೂ ಕಾರಣವಾಗಿದೆ. ಈಗಾಗಲೇ ಸವಾಲನ್ನು ಸ್ವೀಕರಿಸಿರುವಂತ ಕುಮಾರಸ್ವಾಮಿ ಅವರು ಪತ್ರವನ್ನು ಕೂಡ ಬರೆದಿದ್ದಾರೆ. ಅದಕ್ಕೆ ಪೂರಕವಾಗಿ ಡಿ.ಕೆ. ಶಿವಕುಮಾರ್ ಅವರು ಏನ್ ಪತ್ರವನ್ನ ಬರೀತಾರೆ ಅಂತ ಕಾದ್ ನೋಡ್ಬೇಕಾಗಿದೆ. ಹೀಗಾಗಿ ಈ ಒಂದು ಬಿಡದಿ ಒಂದು ಟೌನ್ಶಿಪ್ ಸಮರ ಏನಿದೆ ದೊಡ್ಡ ಮಟ್ಟಕ್ಕೆ ತಾರಕಕ್ಕೇರ್ತಿ ರಾಜಕೀಯ ಇಬ್ಬರು ನಾಯಕರ ಮತಗಳ ಕಾದಾಟಕ್ಕೆ ಕಾರಣವಾಗಿದೆ. ನಡುವೆ ಪತ್ರ ವ್ಯವಹಾರ ಕೂಡ ಜೋರಾಗಿದೆ. ಶಮಂತ್, ಧನ್ಯವಾದ ಸುನಿಲ್ ನಿಮ್ಮೆಲ್ಲ ಮಾಹಿತಿಗಾಗಿ.